ಸೊ ಈ ಭೂಮಿ ಮೇಲೆ ಏನೆಲ್ಲ ವಿಚಿತ್ರಗಳು, ಸೊ ಏನೆಲ್ಲ ಘಟನೆಗಳು. ಸೊ ಮಾನವ ಕಂಡಿಡ್ದಿರೋದಂದಾದರೆ ದೇವ್ರ ಸೃಷ್ಟಿ ಮಾಡಿರೋ ತಿನ್ನೋದು ಕೆಲವು ಅಲ್ವಾ. ಸೊ ಅದರಲ್ಲಿ ನಿಮ್ಮನ್ನು ಆಶ್ಚರ್ಯಪಡಿಸೋಂಥ 5 ವಿಷಯಗಳನ್ನ ನಾನು ಇವತ್ತು ನಿಮ್ಗೆ ಹೇಳ್ತೀನಿ. ಸೊ ಈ ಟಾಪಿಕ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಹಾಗೆಯೇ ಮೊದಲನೇದಾಗಿ ಹೇಳೋದಾದರೆ ಸಮುದ್ರದ ಬಗ್ಗೆ. ಸೊ ಭೂಮಿ ಮೇಲೆ 70% ವಾಟ್ರ್ ಇದ್ದರೆ ಇನ್ನು 30% ಮಾತ್ರನೇ ಭೂಮಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆದರೆ ಮನುಷ್ಯನಿಗೆ ಸೊ ಭೂಮಿ ಬಗ್ಗೆ ಗೊತ್ತಿರೋಷ್ಟು ಸಮುದ್ರದ ಬಗ್ಗೆ ಗೊತ್ತಾ? ಸೊ ಭೂಮಿ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾನೆ ಅಷ್ಟು ಸಮುದ್ರದ ಬಗ್ಗೆ ತಿಳ್ಕೊಂಡಿಲ್ಲ. ಸೊ ಅದು ಎಷ್ಟರ ಮಟ್ಟಿಗೆ ಗೊತ್ತು ಸಮುದ್ರದ ಬಗ್ಗೆ ಅಂತಂದರೆ, ಕೇವಲ ಸಮುದ್ರದಲ್ಲಿ ಸೊ 100ಗೆ ಕೇವಲ 20% ಮಾತ್ರನೇ ರಿಸರ್ಚ್ ಮಾಡಿರೋದು ಮನುಷ್ಯ. ಇನ್ನು 80% ಸಮುದ್ರನ ರಿಸರ್ಚ್ ಮಾಡಬೇಕಿದೆ ಅಂತೆ. ಸೊ ಆದರೆ ಸಮುದ್ರದಲ್ಲಿ ಯಾಕೆ ಅಷ್ಟು ಕಡಿಮೆ ರಿಸರ್ಚ್ ಮಾಡಿದ್ದಾರೆ, ಏನಕ್ಕೆ ಅಂತ ರೀಸನ್ ಹೇಳೋದಾದರೆ, ಸೊ ಸಮುದ್ರದಲ್ಲಿ ರಿಸರ್ಚ್ ಮಾಡೋದು ತುಂಬಾ ಕಷ್ಟ. ಸೊ ಯಾಕೆ ಅಂತಂದರೆ ಅದರಲ್ಲಿ ಸೊ ನೀರಿನ ಆಳ ಸೊ ನೀರಿರುತ್ತಲ್ವಾ, ಸೊ ನೀರಿನ ಆಳಕ್ಕೆ ಎಷ್ಟು ಒಳಗಡೆ ಸೊ ಎಷ್ಟು ಆಳಕ್ಕೆ ದೂರ ಹೋಗ್ತೀವಿ ಅಷ್ಟು ಒತ್ತಡ, ನೀರಿನ ಒತ್ತಡ ಅನ್ನೋದು ಮನುಷ್ಯನ ಮೇಲೆ ಆಗಲಿ ಒಂದು ಮಷಿನ್ ಮೇಲೆ ಆಗಲಿ ಬೀಳುತ್ತೆ. ಸೊ ನೀರಿನ ಒತ್ತಡ ಜಾಸ್ತಿ ಆದಂತೆ ಸೊ ಅಲ್ಲಿ ಸರ್ವೈವ್ ಆಗಲಿಕ್ಕೆ ಆಗೋದಿಲ್ಲ ಸಮುದ್ರದಲ್ಲಿ. ಸೊ ಅದೊಂದು. ಇನ್ನೊಂದು, ಸೊ ಸಮುದ್ರದಲ್ಲಿ ರಿಸರ್ಚ್ ಮಾಡೋಷ್ಟು ಟೆಕ್ನಾಲಜಿ ಇನ್ನೂ ಇಂಪ್ರೂವ್ ಮಾಡಿಲ್ಲ. ಅದೇ ರೀಸನ್ ಬಂದ್ಬಿಟ್ಟು ಸೊ ನೀರಿನ ಒತ್ತಡ ಜಾಸ್ತಿ ಇರುತ್ತೆ ಸಮುದ್ರದಲ್ಲಿ, ಹಾಗಾಗಿ ಇನ್ನೂ ಟೆಕ್ನಾಲಜಿ ಅಷ್ಟು ಕಂಡುಹಿಡ್ದಿಲ್ಲ. ಇನ್ನೊಂದೇನಪ್ಪ ಅಂದರೆ ಸಮುದ್ರದ ಆಳದಲ್ಲಿ ಸೊ ಕೋಟಿ ಟನ್ಗಟ್ಟಲೆ ಸೊ ಚಿನ್ನ ಇದೆ ಅಂತೆ. ಸೊ ಈಗೆಲ್ಲ ಭೂಮಿಲಿ ಕೊರೆದ್ಬಿಟ್ಟು ಕೆಳಗಡೆ ಕೊರೆದ್ಬಿಟ್ಟು ಅದು ಮಾಡಿ ಇದು ಮಾಡಿ ಇದೆಲ್ಲ ಮಾಡಿಬಿಟ್ಟು ಬಂಗಾರನ ಆಚೆ ತೆಗಿತಾ ಇದ್ದಾರಲ್ವ. ಆದರೆ ಸಮುದ್ರದ ಕೆಳಗಡೆ ಕೋಟಿ ಟನ್ಗಟ್ಟಲೆ ಬಂಗಾರ ಇದೆಯಂತೆ. ಸೊ 70% ನೀರು ಸಮುದ್ರ ಇದೆ, ನೀರಿದೆ ಅಂತಂದರೆ ಸೊ ಆ ಸಮುದ್ರದಲ್ಲಿ ಚಿನ್ನ ಇನ್ನೆಷ್ಟಿರ್ಬೋದು ಹೇಳಿ. ಸೊ ಆ ಟೆಕ್ನಾಲಜಿ ಏನಾದರೂ ಸೊ ಸಮುದ್ರನ ರಿಸರ್ಚ್ ಮಾಡೋ ಸೊ ಅಷ್ಟು ಆಳಕ್ಕೆ ಹೋಗಿ ರಿಸರ್ಚ್ ಮಾಡೋ ಟೆಕ್ನಾಲಜಿ ಬಂದುಬಿಟ್ರೆ ಇನ್ನು ಬಂಗಾರಕ್ಕೆ ವ್ಯಾಲ್ಯೂನೇ ಇರೋಲ್ಲ ಅನಿಸುತ್ತೆ. ಸೊ ಇದೊಂದು ಟಾಪಿಕ್ ಆಯಿತು. ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಸೊ ಗ್ರಾವಿಟೇಷ್ನಲ್ ಫೋರ್ಸು. ಸೊ ಭೂಮಿ ಮೇಲೆ ಗ್ರಾವಿಟೇಷ್ನಲ್ ಫೋರ್ಸ್ ಎಷ್ಟೇ ಇರುತ್ತೋ ಸೊ ಅದಕ್ಕೆ ತಕ್ಕಂಗೆ ಟೈಮು ಕೂಡ ನಡೆಯುತ್ತೆ. ಸೊ ಅದೇ ಗ್ರಾವಿಟೇಷ್ನಲ್ ಫೋರ್ಸು ಸೊ ಈಗ ಮೇಲ್ಗಡೆ ತುಂಬ ಎತ್ತರದ ಕಟ್ಟಡಗಳು ಇರ್ತವೆ ಅಲ್ವಾ. ಸೊ ತುಂಬ ಎತ್ತರವಾದ ಬಿಲ್ಡಿಂಗ್ಸ್ ಎಲ್ಲ ಇರ್ತದೆ ಅಲ್ವಾ. ಅಲ್ಲಿ ಕೆಳಗಿನ ಟೈಮ್, ನೆಲದ ಮೇಲಿರೋ ಟೈಮ್ಗೂ ಅಲ್ಲಿ ಇರೋ ಟೈಮ್ಗೂ ಸೊ ನ್ಯಾನೋ ಸೆಕೆಂಡ್ಸ್ ಅಷ್ಟು ಡಿಫ್ರೆನ್ಸ್ ಇರುತ್ತಂತೆ. ಸೊ ಟೈಮ್ ಅನ್ನೋದು ಮ್ಯಾಚ್ ಆಗೋಲ್ಲ. ಯಾಕೆ ಅಂತಂದರೆ ಸೊ ಮೇಲೆ ಹೋಗ್ತಾ ಹೋಗ್ತಾ ಗ್ರಾವಿಟೇಷ್ನಲ್ ಫೋರ್ಸ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಗ್ರಾವಿಟೇಷ್ನಲ್ ಫೋರ್ಸು ಕಡಿಮೆ ಆದರೆ ಟೈಮ್ ಅನ್ನೋದು ತುಂಬ ಬೇಗ ಕಳೆಯುತ್ತೆ. ಅಂದರೆ ಒಂದು ನ್ಯಾನೋ ಸೆಕೆಂಡ್ಸ್ ಅಷ್ಟು. ನೀವು ತುಂಬಾ ಕೇಳಿರ್ತೀರ ಕೈಲಾಸ ಪರ್ವತಕ್ಕೆ ತುಂಬ ಜನ ಕ್ಲಿಮ್ ಮಾಡೋಕ್ಕೆ ಹೋದಾಗ ಅಲ್ಲಿ ಟೈಮ್ ಬೇಗ ಸಾಗುತ್ತೆ ಅಂತೇಳ್ಬಿಟ್ಟು. ಅಲ್ಲಿ ಗ್ರಾವಿಟೇಷ್ನಲ್ ಫೋರ್ಸ್ ಅನ್ನೋದು ಸೊ ಕಡಿಮೆ ಇರೋದ್ರಿಂದ ಟೈಮ್ ಅನ್ನೋದು ಬೇಗ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದು ಸೆಕೆಂಡ್ ಒನ್ನು. ಸೊ ಥರ್ಡ್ ಒನ್ ಬಂದುಬಿಟ್ಟು ಸೊ ಬ್ರೈನ್ ಅನ್ನೋದು ನಮ್ಮ ಮನುಷ್ಯನ ಬ್ರೈನ್ ಅನ್ನೋದು ದಿನಕ್ಕೆ 70,000 ಆಲೋಚನೆಗಳನ್ನ ಉತ್ಪತ್ತಿ ಮಾಡುತ್ತಂತೆ. ಆದರೆ ಏನು ಲಾಭ ಹೇಳಿ, 70,000 ಆಲೋಚನೆಗಳಲ್ಲಿ ಕೇವಲ 10% ಮಾತ್ರ ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಷನ್ನ ಉತ್ಪತ್ತಿ ಮಾಡುತ್ತೆ. ಅಂದರೆ ಕೆಲ್ಸಕ್ಕೆ ಬರೋ ಇನ್ಫಾರ್ಮೇಷನ್ನುಗಳನ್ನೋದು ಅದರಲ್ಲಿ ಇರುತ್ತೆ. ಮತ್ತು ಕೇವಲ 10% ಅಷ್ಟೇ ನಾವು ಅದರಲ್ಲಿ ಒಳ್ಳೆಯದು ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಸೊ ಈ ಭೂಮಿ ಮೇಲೆ ಒಂದು ಗಿಡ ಮರ ಏನೋ ಒಂದು ಇದೋ ಆಗಿರಲಿ ಬೆಳೆಯದೇ ಇರೋ ಪ್ರದೇಶ ಯಾವುದಿದೆ ಅಂದರೆ ಅದು ಅಂಟಾರ್ಟಿಕಾ. ಯಾಕೆ ಅಂತಂದರೆ ಅಲ್ಲಿ ತುಂಬಾ ಹವಾಮಾನ ತುಂಬಾ ತಂಪಾಗಿರುತ್ತೆ. ಸೊ ವೆದರ್ ಬಂದ್ಬಿಟ್ಟು ಹಾಗೇ ಅಲ್ಲಿ ಸೊ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ. ಸೊ ಒಂದು ಗಿಡ ಆಗಲಿ ಒಂದು ಮರ ಆಗಲಿ ಸೊ ಗಿಡ ಬೆಳಿಬೇಕು, ಫಸ್ಟ್ ಗಿಡ ಆದಮೇಲೆ ಮರ. ಸೊ ಗಿಡ ಬೆಳಿಬೇಕು ಅಂತಂದರೆ ಸೂರ್ಯ ಕಿರಣಗಳು ಸೊ ಭೂಮಿ ಮೇಲೆ ಬೀಳಲೇಬೇಕು. ಸೊ ಆ ಸೂರ್ಯ ಕಿರಣಗಳು ಬೀಳದೇ ಇರೋದ್ರಿಂದ ಸೊ ಯಾವುದೇ ಒಂದು ಗಿಡ ಮರಗಳು ಅಂಟಾರ್ಟಿಕಾದಲ್ಲಿ ಇಲ್ಲ. ಸೊ ಇನ್ನೊಂದು ಸೊ ಅಲ್ಲಿ ತುಂಬಾ ತಂಪಾಗಿರುತ್ತೆ ವೆದರು. ಸೊ ಅಷ್ಟು ವೆದರು ಸೊ ಗಿಡ ಮರ ಬೆಳೆಯೋದಕ್ಕೆ ಸೂಕ್ತವಾದ ವಾತಾವರಣ ಅಲ್ಲ. ಸೊ ಫಿಫ್ತ್ ಒನ್, ಲಾಸ್ಟ್ ಒನ್ ಬಂದ್ಬಿಟ್ಟು ಸೊ ರಾಮಾಯಣದ ವಿಭಿನ್ನ ರೂಪಗಳು ಸೊ ಕೇವಲ ಭಾರತ ದೇಶದಲ್ಲಿ ಮಾತ್ರನೇ ಅಲ್ಲ. ಸೊ ಇಂಡೋನೇಷ್ಯಾ ಆಗಿರ್ಬೋದು, ಕಾಂಬೋಡಿಯಾ ಆಗಿರ್ಬೋದು, ಥೈಲ್ಯಾಂಡ್ ಆಗಿರ್ಬೋದು, ಸೊ ಲಾವೋಸ್ ಆಗಿರ್ಬೋದು, ಇವೆಲ್ಲ ದೇಶಗಳಲ್ಲಿ ಕೂಡ ನಮ್ಮ ಭಾರತದ ಸೊ ರಾಮಾಯಣದ ಸೊ ಸಾಕ್ಷಿಗಳು ತುಂಬಾ ಸಿಕ್ಕಿದ್ದಾವೆ. ಅಲ್ಲಿ ಕೂಡ ಈ ರಾಮಾಯಣದ ವಿಭಿನ್ನ ರೂಪಗಳನ್ನೋದು ಸೊ ಸಿಕ್ಕಿದ್ದಾವೆ. ಸೊ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇನ್ಫಾರ್ಮೇಟಿವ್ ಆ್ಯಂಡ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಂಗೆ ಒಂದು ಲೈಕ್ ಕೂಡ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.